ನಾವು ಇಸ್ಪೀಟ್ ಆಡ್ತಾಯಿದ್ವಿ. ಇಸ್ಪೀಟ್ ಆಡ್ಬೇಕಾದ್ರೆ ಹುಡುಗರೆಲ್ಲ ಸೇರಿ ಏಕ್ದಮ್ಮು ಬ್ಯಾಗ್ ಬಿಟ್ಬಿಟ್ಟು ಸೀದಾ ಕೃಷ್ಣ ಯೋಗೀಂದ್ರ ವೇದಿಕೆ ಹೊರಟು. ಹೋದರೆ ಗುರುನಾಥರು ಬಂದು ಒಂದು 1/4 ಗಂಟೆ ಆಗಿತ್ತು. ಓಹ್, ಎಲ್ಲಿತ್ತು ಸವಾರಿ ಅಂತ ಕೇಳೋರು. ಆಯ್ತಾ, ಏನಾರ ಬಂತಾ ದುಡ್ಡು ಅಂದರು. ಅದಕ್ಕೆ ನಾನು ಹ್ಞೂ ಸರ್ ಅಂತ. ಅವ್ರ ವಂಶಸ್ಥರು ಬಂದು ಒಂದು ನಮಸ್ಕಾರ ಮಾಡಿ, ತಿರುಪತಿ ಮಾಲೇಕಲ್ ತಿರುಪತಿ ರಥೋತ್ಸವದ ಹಿಂದಿನ ದಿವಸ ಕೃಷ್ಣ ಯೋಗೀಂದ್ರ ವಂಶಸ್ಥರು ಬಂದು ನಮಸ್ಕಾರ ಮಾಡಿ ಪೂಜೆ ಮಾಡ್ಕೊಂಡು ಹೋಗೋದು ಇವತ್ತಿಗೂ ಮಾಡ್ತಾರೆ. ಈ ಕಡೆಯಿಂದ ಪ್ಲಾಸ್ಟಿಂಗ್ ಮಾಡೋದು, ಆ ಕಡೆಯಿಂದ ಉದ್ಕೊಂಬರೋದು. ಇದು 2 ದಿವಸ ಪ್ರಯತ್ನ ಮಾಡಿದ್ರು ಹಂಗೆ ಆಗ್ತಾಯಿದೆ. ವೇದಿಕೆನೆಲ್ಲ ತಡವರ್ಸೋರು, ಅಂದರೆ ಕೃಷ್ಣ ಯೋಗೀಂದ್ರ ಬೃಂದಾವನ ಸುತ್ತ ಎಲ್ಲ ಮುಟ್ಟೋರು. ಈ ಥರ ಬಂದು ಗುರುನಾಥರನ್ನೇ ಹುಡ್ಕೊಂಡು ಬಂದಿದ್ದಾನಲ್ಲ, ಅವನದೆಂಥ ಯೋಗ ಇರಬೇಕು. ನನಗಿದು ಕನಸು ಅಂತ ಅನ್ಕೊಂಬಿಟ್ಟಿದ್ದೀನಿ, ನಾನು ಚಿಗುಟ್ಕೊಂಡಿದ್ದೀನಿ. ಹೀಗೆ ನಾವು ಇಸ್ಪೀಟ್ ಆಡ್ತಾಯಿದ್ವಿ. ಇಸ್ಪೀಟ್ ಆಡ್ಬೇಕಾದ್ರೆ ಹುಡುಗರೆಲ್ಲ ಸೇರಿ ಏಕ್ದಮ್ಮು ಬ್ಯಾಗ್ ಬಿಟ್ಬಿಟ್ಟು ಸೀದಾ ಕೃಷ್ಣ ಯೋಗೀಂದ್ರ ವೇದಿಕೆ ಹೊರಟು. ಹೋದರೆ ಗುರುನಾಥರು ಬಂದು ಒಂದು 1/4 ಗಂಟೆ ಆಗಿತ್ತು. ಓಹ್, ಎಲ್ಲಿತ್ತು ಸವಾರಿ ಅಂತ ಕೇಳೋರು. ಆಯ್ತಾ, ಏನಾರ ಬಂತಾ ದುಡ್ಡು ಅಂದರು. ಅದಕ್ಕೆ ನಾನು ಹ್ಞೂ ಸರ್ ಅಂತ. ಎಲ್ಲಿ ಎಷ್ಟು ಬಂತು ಅವನು? ಅವಾಗ ನಾನು 80 ರೂಪಾಯಿ ಬಂದಿದ್ದೆ. ಹಾಂ, 80 ರೂಪಾಯಿ ಬಂದಿದ್ದೆ, ಸರಿ ಕಣೆ ಅವರು ಅಷ್ಟೊಂದು ಸುಮ್ಮನಾದ್ರು. ಆಮೇಲೆ ಒಂದು ಕೆಲಸ ಮಾಡಿಕೊಡ್ಬೇಕಲ್ಲ. ಏನು ಸರ್ ಅದು? ಒಂದು ವೇದಿಕೆ ಹೆಂಗಿದೆ ಅವನು ಒಂದು ಫೋಟೋ ತೆಗಿಬೇಕು ಕಣೆ. ಫೋಟೋ ತೆಗಿಬೇಕು ಅಂತಿದ್ದಂಗೆ ತಾಳಮಳ ಶುರು ಆಗ್ಬಿಟ್ಟು. ಯಾಕೆಂದರೆ ಫೋಟೋಗ್ರಾಫರ್ ಕರ್ಕೊಂಬರ್ಬೇಕು ಅಂದರೆ ಅದು ಕೂಡ ದುಡ್ಡಿಲ್ಲ ನಮ್ಮ ಹತ್ರ. ಅವ್ರ ಹತ್ರ ಕೇಳೋಕ್ಕೆ ಸಂಕೋಚ. ಏನು ಮಾಡ್ಬೋದು ಅಂತ ಅಂದ್ಕೊಂಡು ಕ್ಯಾಮ್ರಾ ಹತ್ರ ಇಸ್ಕೊಂಡು ಬರ್ತೀನಿ ಸರ್, ಫೋಟೋದೇ ಈಗಲೇ ಆಗುತ್ತಾ? ಹೋಗ್ಬರ್ತೀನಿ ಸರ್. ಸರಿ, ನಾನು ದಿಢೀರ್ ಅನ್ನಂಗೆ ಆ ಕಡೆ ವೇದಿಕೆ ಹೋಗಿ ಇದಕ್ಕೆ ಹೋಗಿ ತೋಟದೊಳಗೆ ಹೋಗಿ ನಮ್ಮ ಸ್ನೇಹಿತರ ಹತ್ರ ಒಂದು ಕ್ಯಾಮ್ರಾ. ಯಾವ ಕ್ಯಾಮ್ರಾ? ಕೊಡಾಕ್ ಕ್ಯಾಮ್ರಾ. ಅವಾಗೆಲ್ಲ ಕೊಡಾಕ್ ಕ್ಯಾಮ್ರಾ ಫೇಮಸ್. ಅವರು ಹೊಸ್ದಾಗಿ ರೀಲ್ ಹಾಕಿಟ್ಟಿದ್ರು. ಸರಿ, ಓಡೋಗಿ ತಗೊಂಬಂದು ಒಂದು ಮ್ಯಾಕ್ಸಿಮಮ್ ಒಂದು 15 ನಿಮಿಷ ಅಷ್ಟೆ. ಸುಸ್ತಾಗಿತ್ತು, ಕೂತ್ಕೊಳ್ಳೆ ಅಂದರೆ ಕೂತ್ಕೊಂಡ್ರು. ನೀರು ಕೊಟ್ಟರು, ಕುಡಿದ್ಮೇಲೆ ದ್ರಾಕ್ಷಿ ದ್ರಾಕ್ಷಿ ತಿನ್ನಿಸಿದ್ರು. ತಿಂದಮೇಲೆ ತೊಡೆ ಮೇಲೆ ಒಂದ್ಸರಿ ಕ್ಯಾಮ್ರಾ ಇಟ್ಕೊಂಡು ಫೋಟೋ ತೆಗೆಯ. ನಂಗೆ ಅದು ಹೆಂಗೆ ತೆಗಿಬೇಕು ಅಂತ ಗೊತ್ತಿಲ್ಲ. ಆದರೆ ಗುರುನಾಥರ ಜೊತೇಲಿ ಬಂದಿರೋರಿಗೆ ಹೆಂಗೆ ತೆಗಿಯೋದು ಅಂತ ಗೊತ್ತಿದೆ. ನಾನು ಹಣ ಇದು ಹೆಂಗೆ ಅಂದ್ಬಿಡಿ, ಹಿಂಗೆ ಕಣ ಹಿಂಗೆ ಸುತ್ತಬಿಟ್ಟು ಎಲ್ಲ ಲಾಕ್ ಮಾಡ್ಬಿಟ್ಟು ತೆಗಿಬೇಕಾಯ್ತಲ್ಲ. ಒಂದು ಸತಿ ಅವ್ರೇನು ಮಾಡಿದ್ರು, ತೆಗಿತಿದ್ದಂಗೆ ಬಂದಿದೆ ಅಲ್ವನೇ ಅಂತದ್ದು. ಏನೋ ಗೊತ್ತಿಲ್ಲ ಸರ್, ಅದು ತೊಳಸ್ಬೇಕಲ್ಲ, ಲ್ಯಾಬ್ಗೆ ಹೋಗಿ ತೊಳಸಿದ್ರೆ ಗೊತ್ತಾಗುತ್ತೆ. ಹೆಂಗಾರ ಆಗಲಿ ನೋಡಯ್ಯ, ಹಿಂಗೆ ನೋಡೋಕ್ಕಾಗಲ್ಲ ಸರ್. ಇದನ್ನು ಹೆಂಗಾರ ಆಗಲಿ ಅಂತೇಳಿ ಓಪನ್ ಮಾಡಿಬಿಟ್ರು. ಓಪನ್ ಮಾಡಿದ್ರೆ ಟ್ಯೂಬ್ಲೈಟ್ ಟೈಪ್ ವೈಟ್ ಆಗೋಗ್ಬಿಟ್ಟಿತ್ತಲ್ಲ. ಫೋಟೋ ಬಂದಿಲ್ಲ ಕಡೆಯ. ರೀಲ್ ವೇಸ್ಟ್. ಅದು ಓಪನ್ ಮಾಡಿದ್ಮೇಲೆ ರೀಲ್ ವೇಸ್ಟ್ ಅಂತ. ವೇಸ್ಟ್. ನನಗೆ ಹೆದರಿಕೆ, ಆ ರೀಲ್ ಹಾಕ್ಬೇಕು ಮತ್ತು ವಾಪಸ್ಸು ಯಾರ್ದೋ ಮನೆ ಇಸ್ಕೊಂಬಂದಿದ್ದೆ. ಗುರುನಾಥರ ಜೊತೇಲಿ ಬಂದಿದ್ದವ್ರು ಕಾರಲ್ಲಿ ಹೋಗ್ಬಿಟ್ಟು ಒಂದು ಕೊಡಕ್ಕೆ ರೀಲ್ ತಗೊಂಬಂದು ಆಮೇಲೆ ಗುರುನಾಥರು 10 ನಿಮಿಷ ಇದ್ರ ಮೇಲೆ ಇಟ್ಕೊಂಡು ನೀನು ತೆಗೆಯ ಅಂತ. ಅವ್ರು ತಗೊಂಡಿದ್ದು ನೋಡಿದ್ನಲ್ಲ, ಒಂದೇ ಫೋಟೋ ತೆಗಿಬೇಕು, ಒಂದೇ ಕ್ಲಿಕ್ ಮಾಡಿ. ಮೂಲ ಕೃಷ್ಣ ಯೋಗೀಂದ್ರ ಸರಸ್ವತಿ ಪರಮಹಂಸರ ವೃಂದಾವನದ ಮೂಲ ವೇದಿಕೆಯ ಛಾಯಾಚಿತ್ರವನ್ನು ಗುರುನಾಥ ಎದುರುಗಡೆನೇ ತೆಗೆದಿದ್ದು. ಮೊದಲು ತೆಗೆದಿದ್ದು ವೈಟ್ ಆಗೋಯ್ತು, ಬರಲಿಲ್ಲ. ವೇದಿಕೆ ಫೋಟೋ ಬರಲಿಲ್ಲ. 2ನೇ ಸತಿ ಅವರು ತೊಡೆ ಮೇಲೆ ಇಟ್ಕೊಂಡು ಕೊಟ್ಟರು ಕ್ಯಾಮ್ರಾನ, ಅವಾಗ ಬಂತು. ನಾವು 2-3 ಕ್ಲಿಕ್ ಮಾಡ್ಬೋದಾಯ್ತು, ಆದರೆ ಗುರುವಾಕ್ಯ ಒಂದೇ ಒಂದು ಕ್ಲಿಕ್ ಮಾಡಿದ್ವಿ. ಅದೇ ಫೋಟೋ ಇವತ್ತು ಮೂಲ ಬೃಂದಾವನದ ವೇದಿಕೆ, ಅದೊಂದೇ ಫೋಟೋ ಇದೆ. ಅದನ್ನು ರಾತ್ರಿಯೇ ಬಾಬು ಅಂತಿದ್ದಾರೆ, ಅವ್ರ ಹತ್ರ ತೊಳಸಿ ಮಾರನೇ ದಿವಸ ಅದನ್ನು ಒಂದು 10 ಕಾಪಿ ತಗೊಂಡು ಅದಾದಮೇಲೆ ನೆಗೆಟಿವ್ ಇಸ್ಕೊಂಡು ಬಂದಿದ್ವಿ. ಅದಾದಮೇಲೆ ಸುಮಾರು ಗುರುಗಳು ಒಂದು 5,000 ಫೋಟೋ ಮಾಡಿಸೋಣ, ಪ್ರಿಂಟ್ ಮಾಡಿಸೋದು ಒಬ್ರು ಕೈ ಕೊಟ್ಟು. 5,000 ಫೋಟೋ ಬಂದವರಿಗೆಲ್ಲ ಬೃಂದಾವನದ ಫೋಟೋ ಕೊಡೋರೆಲ್ಲ, ಕೃಷ್ಣ ಯೋಗೀಂದ್ರ ಸರಸ್ವತಿ ಬೃಂದಾವನದ ಫೋಟೋ ಹಂಚಿದಾರೆಲ್ಲ.
ಆಮೇಲೆ ಫ್ರೇಮ್ ಹಾಕೊಂಡ್ಸಿದ್ರು, ಇದೆಲ್ಲ ಮಾಡಿ ಅದು ಜೊತೆಯಲ್ಲಿ ಒಂದು 2 ತಿಂಗಳಾಗಿತ್ತು. ಜವಾಬ್ದಾರಿ ಮಾಡ್ತೀಯಲ್ಲ ಅಂತ ಅಂದೋಗಿದ್ರಲ್ಲ. ಸಡನ್ನಾಗಿ ಬೆಂಗಳೂರಿಂದ ಒಬ್ಬರು ಇಂಜಿನಿಯರ್ಗೆ ಬಂದರು ಎಲ್ಲ ಲೊಕೇಶನ್ ಎಲ್ಲ ನೋಡಿದ್ರು, ತೋರಿಸೋರು. ಇದಕ್ಕೆ ಒಂದು ಡಿಸೈನ್ ಆಗ್ಬೇಕು ಕಣೆಯ, ಒಂದು ಸಿಮೆಂಟಲ್ಲಿ ಮಾಡ್ತೀರಾ ಯಾವ್ದ್ರಲ್ಲಿ ಮಾಡ್ತೀರಾ ನೋಡಿ ಅಂತ ಅವ್ರನ್ನ ಕರ್ಕೊಂಬಂದು ಹೇಳಿಬಿಟ್ಟು ಹೇಳ್ಸಿದ್ರು. ಇದೆಲ್ಲ ಪ್ರಕ್ರಿಯೆ ನಡೆದಿದ್ದು ಸುಮಾರು ಒಂದು 2 ತಿಂಗಳ ಗ್ಯಾಪ್ ಒಳಗಡೆ. ಒಂದೇ ಸತಿ ಕರ್ಕೊಂಬಂದು ಹೇಳಿ ಅವತ್ತು ವಾಪಸ್ ಸಕ್ರೆಪಟ್ಟಣ ಕೊಡೋದು. ಹೋದಾಗ ಏನಾಯಿತು, ಅವರು 2 ದಿವಸ ಬಿಟ್ಬಿಟ್ಟು 4 ಜನ ತಮಿಳ್ನಾಡಿಂದ ಕಳಿಸ್ಬಿಟ್ರು. ಹುಡುಗರು ಬಂದರು 4 ಜನ. ಬಂದವರು ಏನು ಮಾಡಿದ್ರು ಅಂದರೆ, ಅವರು ಮೂಲವಾಗಿ ಮರಳು, ಸಿಮೆಂಟು ಎಲ್ಲ ಸಾಕಯ್ಯ ಅಂದರು. ಆವಾಗ ನಾವು ಅಂಗಡಿನಲ್ಲಿ ಎಲ್ಲ ಪರಿಚಯ ಇದ್ದಲ್ಲ, ಸಿಮೆಂಟ್ ತಗೊಂಬಂದ್ವಿ, ಮರಳು ಹಿಂಗೆ ಹಾಕ್ತಿದ್ವಿ. ಅದಕ್ಕೆ ಗುರುನಾಥರೆಲ್ಲ ಎಲ್ಲ ದುಡ್ಡು ಕೊಟ್ಟರು. ಅವರು ಕೆಲಸ ಶುರು ಮಾಡಿದ್ರು. ಅವರು ಹುಡುಗರುಗಳು ಭಯ ಭಕ್ತಿ ಇತ್ತು. ನಮಸ್ಕಾರ ಮಾಡಿ ವೇದಿಕೆಗೆ ಸಿಮೆಂಟ್ ಹಾಕೋದಕ್ಕೆ, ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡೋಕ್ಕೂ ಮುಂಚೆ ಪ್ರತಿ ವರ್ಷ ವೇದಿಕೆಯಲ್ಲಿ ಅವ್ರ ವಂಶಸ್ಥರು ಬಂದು ಒಂದು ನಮಸ್ಕಾರ ಮಾಡಿ, ತಿರುಪತಿ ಮಾಲೇಕಲ್ ತಿರುಪತಿ ರಥೋತ್ಸವದ ಹಿಂದಿನ ದಿವಸ ಕೃಷ್ಣ ಯೋಗೀಂದ್ರ ವಂಶಸ್ಥರು ಬಂದು ನಮಸ್ಕಾರ ಮಾಡಿ ಪೂಜೆ ಮಾಡ್ಕೊಂಡು ಹೋಗೋದು ಇವತ್ತಿಗೂ ಮಾಡ್ತಾರೆ. ಅವ್ರು ಬಂದಾಗ ಏನು ಅಂದರೆ ಒಂದಷ್ಟು ಸುಣ್ಣ ಹೊಡೆಯೋದು ಇದೆಲ್ಲ ಮಾಡೋರು. ಆ ಸುಣ್ಣ ಹೊಡೆದಿದ್ದು ಏನಾಗಿತ್ತು ಅಂದರೆ ಇಷ್ಟು ತಪ್ಪಾಗಿತ್ತು. ಅದನ್ನೆಲ್ಲ 2 ದಿವಸ 3 ದಿವಸ ಎಲ್ಲ ಕ್ಲೀನಾಗಿ ತಗೊಂಡೆಲ್ಲ ಆಗಿ ಮೂಲ ಬೃಂದಾವನ ಏನು ಶಿಲೆಯಲ್ಲಿ ಹಿಂದೆ 412-13 ವರ್ಷದ ಹಿಂದೆ ಅವರು ಸಜೀವ ಸಮಾಧಿ ಆಗಿರೋದು. 400 ವರ್ಷದಿಂದ ಏನು ಶಿಲೆಯಲ್ಲಿ ಬೃಂದಾವನ ಕಟ್ಟಿದ್ರು, ಗುರುಗಳು ಬೃಂದಾವನ ಪ್ರವೇಶ ಮಾಡಿದ ದಿವಸದಿಂದ ಯಾವ ಸ್ಥಿತಿ ಇತ್ತು ಆ ಸ್ಥಿತಿಗೆ ಅವರು ಆ ಶಿಲೆನ ಬೃಂದಾವನದ ಎಲ್ಲ ಶಿಲೆ ಹಂಗೆ ಕಾಣಿಸೋಕೆ ಶುರುವಾಯಿತು. ಮಧ್ಯದಲ್ಲಿ ಒಂದು ಹಂಸನ ಒಂದು ಇದಿತ್ತು, ಚಿತ್ರ ಇತ್ತು ಮಧ್ಯದಲ್ಲಿ. ಅವರು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಶುರು ಮಾಡ್ಕೊಂಡ್ರು ಕೆಲಸ ಮಾಡಿ. ಈ ಕಡೆಯಿಂದ ಪ್ಲಾಸ್ಟಿಂಗ್ ಮಾಡ್ಕೊಂಡು ಹೋಗೋರು, ಆ ಕಡೆಯಿಂದ ಉದುರ್ಕೊಂಬರೋದು, ಈ ಕಡೆಯಿಂದ ಪ್ಲಾಸ್ಟಿಂಗ್ ಮಾಡೋದು, ಆ ಕಡೆಯಿಂದ ಉದುರ್ಕೊಂಬರೋದು. ಇದು 2 ದಿವಸ ಪ್ರಯತ್ನ ಮಾಡಿದ್ರು ಹಂಗೆ ಆಗ್ತಾಯಿದೆ. ಬೃಂದಾವನ ಶಿಲೆ ತಗೊತಾ ಇಲ್ಲ ಸಿಮೆಂಟ್ನ. ಏನು ಮಾಡೋದು ಗುರುವೆ, ಹಿಂಗೆ ಆಗ್ಬಿಡ್ತಲ್ಲ ಅಂತ ಸೀದಾ ಸಕ್ರೆಪಟ್ಟಣಕ್ಕೆ ಹೋಗಿ ಏನಯ್ಯ ಇಲ್ಲಿ ತನಕ ಸವಾರಿ ಅಂದರು. ಗುರುವೆ ಹಿಂಗೆ ಅವ್ರು ಪ್ಲಾಸ್ಟಿಂಗ್ ಮಾಡೋಕ್ಕೆ ಬಂದಿದ್ದಾರೆ, ಬಟ್ ಸುತ್ತ ಪ್ಲಾಸ್ಟ್ ಮಾಡ್ತಾರೆ, 1 ಗಂಟೆ ಉದುರೋಗ್ತಾ ಇದೆ, ಯಾವುದೂ ನಿಲ್ತಾ ಇಲ್ಲ. ಅಷ್ಟೇನೆಯಾ ತಡೆಯ ಅಂತಂದು ಪಾತ್ಕೆಗೆ ಆರತಿ ಮಾಡೋಂದ್ರು. ಪಾತ್ಕೆ ಮೇಲೆ ಹೂ ತಗೊಂಡು ಸೀದಾ ಕೈ ಹಿಡ್ಕೊಂಡು ದಡ ಮೆಟ್ಲು ಇಳ್ಕೊಂಡು ಬಂದರೆ ಕಾರಿತ್ತು. ಗುರುಬಂಧುಗಳು ಕಾರಲ್ಲಿ ಬಂದಿದ್ರು. ಪರೆ ಅಂತೇಳಿ ಸೀದಾ ಕರ್ಕೊಂಡು ಬಂದು ಏನು ಮಾಡಿದ್ರು, ಅವರು ಹುಡುಗರುಗಳು ನಾವು ಅವ್ರಿಗೊಂದು ಇದನ್ನು ಕೊಟ್ಟಿದ್ದು, ಸಿಮೆಂಟ್ ಏನದು ಇದು ಏನು ಹೇಳ್ತೀರ, ಅದು ಪೆಟ್ರೋಲ್ ಮಿಕ್ಸ್. ಅವರೊಬ್ಬ ಕೂತ ಇದ್ದರು. ಒಂದು ಗುರುನಾಥರು ಏನೇನು ಆಗ್ತೀವಿ ಅವ್ರಿಗೆ ಕನ್ನಡ ತಮಿಳು ಮಿಕ್ಸ್ ಹಿಂಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ, ಅದು ಹಿಂಗೆ ಇದಾಗ್ತಾಯಿದೆ, ಹಿಡ್ಕೊತಾ ಇಲ್ಲ. ಹೌದೇನೆ ಅನ್ನು ಒಂದು ಸತಿ ವೇದಿಕೆನೆಲ್ಲ ತಡವರ್ಸೋರು. ಅಂದರೆ ಕೃಷ್ಣ ಯೋಗೀಂದ್ರ ಬೃಂದಾವನ ಸುತ್ತ ಎಲ್ಲ ಮುಟ್ಟೆಲ್ಲ ಆದಮೇಲೆ ಬೆಳಗ್ಗೆಯಿಂದ ಎಲ್ಲ ಸರಿಯಾಗುತ್ತೆ ಕಣೆ, ನಿಮ್ಮ ಕೆಲಸ ಮಾಡ್ಕೊಳ್ರಿ ಇಷ್ಟು ಹೇಳಿದ್ರಲ್ಲ. ನಮಗೆ ಧೈರ್ಯ ಬಂತು. ಆದರೆ ಈಗ ಇಷ್ಟೋ ತನಕ ಇಲ್ಲದ್ದು ಈಗ ಮುಟ್ಟುಬಿಟ್ರೆ ನಾಳೆ ಹಿಡ್ಕೊಂಬಿಡುತ್ತಾ ಅಂತ ನಮ್ಮ ಪ್ರಶ್ನೆ. ಏನು ಅನ್ಕೋಬೇಡ ಕಣೆ, ಬೆಳಗ್ಗೆಯಿಂದ ಸರಿ ಆಗುತ್ತೆ. ಸರಿ, ಗುರುನಾಥರು ನನ್ನ ಅಲ್ಲೇ ಬಿಟ್ಟರು. ಹುಡುಗರನ್ನ ನಾವು ರಾಮಮಂದಿರದಲ್ಲಿ ಉಳಿಸಿದ್ವಿ. ಅಲ್ಲಿ ಕರ್ಕೊಂಡೋಗಿ ಊಟ ಹಾಕಿಸಿ ಮಲಗಿಸಿದ್ವಿ. ಬೆಳಗ್ಗೆ ಎದ್ದು ಯಥಾಪಕ್ರ ಅವ್ರು 6 ಗಂಟೆಗೆ ಕೆಲಸ ಶುರು ಮಾಡ್ಬೋದು. ನಾನೊಂದು 8 ಗಂಟೆಗೆ ತಿಂಡಿ ತಗೊಂಡು ಹೋಗ್ತಾಯಿದ್ದೆ. ಸರ್ 6 ಗಂಟೆಯಿಂದ 8 ಗಂಟೆ ಅಷ್ಟೊತ್ತಿಗೆ ಆ 2 ಅವರ್ಸ್ ಗ್ಯಾಪಲ್ಲಿ ಪೂರ್ತಿ ಬೃಂದಾವನಕ್ಕೆ ಅವರು ಸಿಮೆಂಟ್ ಪ್ಲಾಸ್ಟ್ ಮಾಡಿಬಿಟ್ಟಿದ್ರು. ಯಾವುದು 2 ದಿವಸದಿಂದ ಹಿಡ್ದಿರಲಿಲ್ಲ, ಆವತ್ತೆಲ್ಲ ಹಿಡ್ದಿದ್ರು. ಗುರುನಾಥರು ಬಂದು ವೇದಿಕೆ ತಡವರ್ಸ್ ಎಲ್ಲ ಮುಟ್ಟಿದ್ರು. ನಂಗೆ ನೋಡಿ ಆಶ್ಚರ್ಯ ಆಗ್ಬಿಡ್ತು, ಇದೇನಿದು ಅಂತ. ಆಮೇಲೆ ಅವರು ಸರ್ ಎಲ್ಲ ಹಿಡ್ಕೊತಾ ಇದೆ, ಏನೋ ಯೋಚನೆ ಮಾಡಬೇಡಿ, ಒಳ್ಳೆ ಚೆನ್ನಾಗಿ ಇದಾಗುತ್ತೆ ಅಂತ. ಸರಿ, ಅವರೆಲ್ಲ ಕ್ಲೀನಾಗಿ ಪ್ಲಾಸ್ಟಿಂಗ್ ಮಾಡಿದ್ರು. ಮಧ್ಯದಲ್ಲಿ ಸಣ್ಣ ಒಂದು ಡಿಸೈನ್ ಟೈಪ್ ಮಾಡಿದ್ರು. ಜಾಸ್ತಿ ಇದು ಬೇಡ ಕಣೆ, ಆಡಂಬರ ಬೇಡ ಅಂತ ಮಾಮೂಲಿ ಒಂದು ಡಿಸೈನ್ ಮಾಡಿಸಿ ವೇದಿಕೆ ಪ್ಲಾಸ್ಟಿಂಗ್ ಎಲ್ಲ ಕ್ಲೀನಾಗಿ ಆಯಿತು. ಇದೆಲ್ಲ ಆಯಿತು. ಎಲ್ಲ ಆದಮೇಲೆ ಒಂದು ವಾರ 8-10 ದಿವಸ ಗ್ಯಾಪಲ್ಲಿ
ಬೆಂಗಳೂರಿಂದ ಒಬ್ಬರು ಗ್ರಾನೈಟ್ ಕಳಿಸಿದ್ರು, ಹಾಸನ್ ಗ್ರೀನ್ ಗ್ರಾನೈಟ್ ಕಳಿಸಿದ್ರು. ಗ್ರಾನೈಟ್ನ ತೋಟದಲ್ಲಿ ಇಳಿಸಿದ್ವಿ, ಸುತ್ತ ಎಲ್ಲ ಗ್ರಾನೈಟ್ ಹಾಕಿದ್ರು. ಆಮೇಲೆ ಗ್ರಾನೈಟ್ ಬಂತು, ಸುತ್ತ ಎಲ್ಲ ಗ್ರಾನೈಟ್ ಹಾಕಿದ್ವಿ. ಒಂದು ಸಣ್ಣ ಒಂದು ಇದೆ. ಅವತ್ತೇನು ಕಟ್ಸಿರೋ ಕಾಂಪೌಂಡ್ ಅದೇ ಸುತ್ತ ಕಾಂಪೌಂಡ್ ಇವತ್ತಿಗೂ ಇದೆ. ಇದು ಅವತ್ತಿನ ಕಾಲಘಟ್ಟದಲ್ಲಿ ನಡೆದಂಥ, ಕಣ್ಣೆದುರಿಗೆ ನಡೆದಂಥ ಅನುಭವ ಇದು. ನೋಡಿಯ ಜವಾಬ್ದಾರಿ ಅಂದರೆ ನೋಡಿದೆ ಕಣೆಯ, ಸದ್ಯಕ್ಕೆ ಇಷ್ಟು ಮಾಡಿ ಮುಂದೆ ನೋಡೋಣ ಅಂತಂದು. ನಾನು ಜವಾಬ್ದಾರಿ ಚಪ್ರ ಗಿಪ್ರ ಹಾಕಿಸ್ತಾರೆ, 4 ಜನ ಕರ್ಕೊಂಬರ್ತಾರೆ, ವೇದಾಗಿದೆ ಭಜನೆ ಮಾಡಿಸ್ತಾರೆ. ಇದು ಹಿಂಗೆ ಶುರುವಾಯಿತು. ಒಂದು ನೆರಳು ಮಾಡ್ಬೇಕು ಕಣೆಯ ಅಂದ್ರೆ ಅವತ್ತು ನೆರಳು ಮಾಡಬೇಕು ಅಂದರೆ ಅದೇ ಇದರ ಪ್ರಕಾರ ನಮ್ಗೆ ಹಂಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ನಾವು RCC ಹಾಕ್ತಾರೆ, ಇದೆಲ್ಲ ಮಾಡ್ತಾರೆ ಅಂತ ಅನಿಸಿಲ್ಲ. ಹೀಗೆ ಒಂದೊಂದೇ ಮೆಟ್ಲು ಅಂದರೆ ರೆಸ್ಪಾನ್ಸಿಬಲ್. ಅವ್ರಿಗೆ ಯಾರು ಬೇಕು, ಯಾರಿಂದ ಕೆಲಸ ಆಗುತ್ತೆ, ಯಾರು ಜವಾಬ್ದಾರಿ ತಗೊಂಡು ಮಾಡ್ತಾರೆ ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಬಟ್ ಬಾಣಾವರದಿಂದ ಯಾರಾದರೂ ಒಬ್ಬರು ಅವರು ಸನ್ನಿಧಿಗೆ ಬರಲಿ ಅನ್ನೋದನ್ನು ಕಾಯ್ತಾಯಿದ್ರು. ಬಾಣಾವರದಿಂದ ನಾನು ಹೋಗೋಕ್ಕೂ ಮುಂಚೆ ಯಾರು ಹೋಗಿದ್ರು ಏನೋ ಗೊತ್ತಿಲ್ಲ, ಬಟ್ ನಾವು ಅವ್ರ ಸನ್ನಿಧಿಗೆ ಹೋಗೋ ತನಕ ಕಾಯ್ತಾಯಿದ್ರು ಅಂತ ಕಾಣುತ್ತೆ. ಇಷ್ಟು ಈ ಒಂದು 2 ತಿಂಗಳು ಒಳಗಡೆ ಇಷ್ಟು ನಡೀತು. ಪ್ಲಾಸ್ಟಿಂಗ್ ಆಗಿದ್ದು, ವೇದಿಕೆ ಫೋಟೋ ಬಂದಿದ್ದು, ಅದಂತೂ ಆಶ್ಚರ್ಯ. ಫೋಟೋ ತೆಗೆದಾಗ ಒಂದು ಫೋಟೋ ಬರಲಿಲ್ಲ, ವೈಟ್ ಆಯ್ತು ರೀ. ಒಂದು ದಿವಸ ಏನಾಯ್ತು, ಹಿಂಗೆ ಆ ಕಡೆ ಮನೆಯಲ್ಲಿ, ಹೊಸ ಮನೆಯಲ್ಲಿ ಈ ಸೌಂದರ್ಯಲಹರಿ, ಲಲಿತಾ ಸಹಸ್ರನಾಮ ಹೇಳೋದೊಂದು ಟೀಮ್ ಇದೆ ಸಕಲಾಪುರದಲ್ಲಿ. ಅವ್ರನ್ನೆಲ್ಲ ಕರೆಯ ಅಂದರು ಬೆಳಿಗ್ಗೆ. ಸರಿ, ಹೋಗಿ ಕರ್ಕೊಂಡು ಬಂದಿದ್ದೆ. ಅವ್ರು ಪಾರಾಯಣ ಮಾಡಿದರು. ಮಾಡಿ ಎಲ್ಲ ಆಗಿತ್ತು. ಅವ್ರಿಗೆ ಅರಿಶಿನ ಕುಂಕುಮ, ಆಮೇಲೆ ಮನೇಲಿ ಏನು ಮಾಡಿರೋ ತರಿಸಿ ಕೊಟ್ಟು ನಮಸ್ಕಾರ ಮಾಡೋ ಟೈಮು ಅಷ್ಟು. ಅವತ್ತೇನಾಯಿತು ಅಂದರೆ ಲಲಿತಾ ಸಹಸ್ರನಾಮ ಎಲ್ಲ ಆಗಿತ್ತು. ಸೌಂದರ್ಯಲಹರಿನಿ ಹೇಳಿದರು ಅವರು. ಅದ್ರ ಜೊತೆಗೆ ಒಂದು 20-25 ಜನ ಬೇರೆ ಕಡೆಯಿಂದೆಲ್ಲ ಕೇಳೋಕ್ಕೆ ಅಂತ ಬಂದಿದ್ದರು. ಹೊಸ ಮನೆಯಲ್ಲಿದ್ದರು. ಸರಿ, ದಿಢೀರ್ ಅನ್ನಂಗೆ ನನಗೆ ನೀರು ತಗೊಂಬರ್ರಿ. ನಾನು ನೀರು ತಗೊಂಡು ಬಂದು ಒಳಗಡೆ ಒಂದು ಲೋಟ ನೀರು ಕೊಟ್ಟು ಪುನಃ ಬಾಗಿಲ ಹತ್ರ ತಂಬಿಗೆ ಇಡೋಣ, ಜಾಗ ಇರಲಿಲ್ಲ, ಬಾಗಿಲ ಹತ್ರ ತಂಬಿಗೆ ಇಡೋಣ ಅಂತ ಹೋದೆ. ಅಷ್ಟೊತ್ತಿಗಾಗಲೇ ಒಬ್ಬ ಸ್ಫುರದ್ರೂಪಿ ಯುವಕ, ನನಗೆ ಅಂದಾಜು ಒಂದು 27-28 ವರ್ಷ, ಸ್ಫುರದ್ರೂಪಿ ಯುವಕ, ಒಳ್ಳೆ ಸ್ಮಾರ್ಟ್ ಆಗಿದೆ. ದಿಢೀರಂಗೆ ಒಳಗಡೆ ಬಂದ್ಬಿಟ್ಟ. ದಿಢೀರಂಗೆ ಒಳಗಡೆ ಬಂದ ಅಂದರೆ ಫೋರ್ಸ್ ಹಂಗಿತ್ತು. ಯಾರೋ ಗೊತ್ತಿರೋ ಊರಿನವ್ರು ಇರಬೇಕು, ಇಲ್ಲ ತುಂಬ ಪರಿಚಯಿಸ್ತಿರ್ಬೇಕು ಅಂತ ಅಂದ್ಕೊಂಡು ಏನು ಮಾಡಿದೆ, ಬಿಟ್ಟುಬಿಟ್ಟೆ. ಒಳಗಡೆ ಬಿಟ್ಬಿಟ್ಟೆ. ಹೇ ನಿಂತ್ಕೊ, ಬರಬೇಡ ಅಲ್ಲಿ. ಅವನು ಗುರುನಾಥರ ವಾಯ್ಸ್ ತುಂಬ ಜೋರಾಗಿತ್ತು. ಹೇ ಯಾರವರು ಅಂತ, ಅಲ್ಲೇ ನಿಂತ್ಕ. ಅವ್ನು ದಿಢೀರಂಗೆ ಬಂದೇ ಬಿಟ್ಟ. ಬಂದು ಪಾದ ಮುಟ್ಟು ನಮಸ್ಕಾರ ಮಾಡೇ ಬಿಟ್ಟ. ಮಾಡಿ ಸುಮ್ಮನೆ ನಿಂತ್ಕೊಂಡ, ಏನೂ ಮಾತಾಡಲಿಲ್ಲ. ಆಮೇಲೆ ನನಗೇನು ಹಿಂಗೆ ಏನು ಗುರುನಾಥರಷ್ಟು ಜೋರಾಗಿ ವಾಯ್ಸ್ ಮಾತಾಡಿದ್ರು, ಇವನು ಸುಮ್ಮನೆ ನಿಂತ್ಕೊಂಡ. ಅಲ್ಲಿರೋರೆಲ್ಲ ಸ್ಟನ್ ಆದರು ಆ ವಾಯ್ಸಿಗೆ. ಅಂದರೆ ಗುರುನಾಥರ ವಾಯ್ಸ್ ಹಂಗಿತ್ತು. ಅವು ಎದುರುಗಡೆ ಅಂದರೆ ಸೈಡಿಗೆ ನಿಂತ್ಕೊಂಡ. ತೆಗೆದು ಗುರುಗಳು ಒಂದು ಹೊಡೆದೇ ಬಿಟ್ರು ಸರಿಯಾಗಿ. ಅದು ಕಪಾಳಕ್ಕೆ ಇಲ್ಲಿಗೆ ಈ ಗ್ಯಾಪಿಗೆ ಬಿತ್ತು ಅದೇ. ನಂಗೆ ಒಂಥರ ಬೇಜಾರಾಗ್ಬಿಡ್ತು. ಆ ಹುಡುಗ ಏನೂ ಮಾತಾಡಿಲ್ಲ, ಬಂದು ನಮಸ್ಕಾರ ಮಾಡಿ ಸುಮ್ಮನೆ ನಿಂತ್ಕೊಂಡ. ನೀವು ಹೊಡೆದು ಬಿಟ್ರಲ್ಲ ಅಂತೇಳಿ ಭಾರಿ ನೊಂದ್ಕೊಂಡೆ. ಅದು ಗುರುನಾಥರಿಗೆ ಗೊತ್ತಾಯಿತು. ಆಮೇಲೆ ಅವನಿಗೆ ಆಶೀರ್ವಾದ ಮಾಡಿ, ಆಯಿತು ಹೋಗು ಅಂತೇಳಿ ತುಂಬ ಮಾರ್ಮಿಕವಾಗಿ ಮಾತಾಡಿ ಕಳಿಸ್ಬಿಟ್ರು. ಅವನು ಏನೂ ಮಾತಾಡಿಲ್ಲ, ಸುಮ್ಮನೆ ಹೊಟ್ಟೋಗ್ಬಿಟ್ಟ. ಇವ್ರದ್ದೆಲ್ಲ ಅಷ್ಟಾಗುಮ ಕೊಟ್ಟಿದ್ದಾಯಿತು, ಎಲ್ಲ ಆಯಿತು. ಇವರು ಎಲ್ಲ ಒಬ್ಬೊಬ್ಬರು ಮಾಡೋಕ್ಕೆ ಶುರು ಮಾಡಿ ಕರೆಕ್ಟಾಗಿ 1-1.5-2 ಗಂಟೆ ಇರ್ಬೋದು. ಚಾಪೆ ಹಾಕಾಯ ಮಲ್ಕೋಬೇಕು. ಸರಿ, ಚಾಪೆ ಹಾಕಿದೆ. ಮಲ್ಕೋಬೇಕಾದ್ರೆ ಗುರುವೇ ಅವನಿಗೆ ಹೊಡೆದ್ಬಿಟ್ರಲ್ಲ, ತುಂಬ ಬೇಜಾರಾಯಿತು, ಕಾರಣ ಗೊತ್ತಾಗಲಿಲ್ಲ, ಅದೆಲ್ಲ ನಿಂಗೆ ಹೇಳಬಾರ್ದು ಕಣೆಯ ಅಂತಂದು. ನಾನು ಸುಮ್ಮನೆ ಆಗ್ಬಿಟ್ಟೆ. ಒಂದು 10 ನಿಮಿಷ ಪಾದ ಹೊತ್ಬೇಕಾದ್ರೆ ಏನು ಗೊತ್ತೇನೆಯ, ಅವ್ರ ಊರು ಇಲ್ಲಿ ಎಂಥ ಚಿಕ್ಕನಾಯಕನಹಳ್ಳಿನೋ ತುರುವೇಕೆರೆ ಹತ್ರನೋ ಊರು. ಅವ್ರ ಅಪ್ಪ ಅಮ್ಮ ತುಂಬ ನೊಂದು ಬಿಟ್ಟಿದ್ದಾರೆ ಅವನಿಂದ. ಅವನು ವಿದೇಹ ವಸ್ತು ಕಣೆಯ ಅಂತಂದು. ಸರ್, ವಿದೇಹ ವಸ್ತು ಅಂದರೆ ಅವನಿಗೆ ಅವನು ಹುಡುಗಿ ವಿಷಯದಲ್ಲಿ, ಪ್ರೀತಿ ವಿಷಯದಲ್ಲಿ ಇದಾಕೊಂಬಿಟ್ಟಿದ್ದಾನೆ ಕಣೆ, ಅಲಿತಾ ಇದ್ದಾನೆ. ನನ್ನ ಹತ್ರ ಬಂದು ಅವನು ಮೋಕ್ಷಕ್ಕೆ ಬಂದಿರೋದು ಅಂತ. ನಾನು ನಂಬೋದು ಹೆಂಗೆ? ಅವನ ದೇಹ ಕಣ್ಣೆದುರುಗಡೆ ಪ್ಯಾಂಟು ಶರ್ಟು
ಅಚ್ಚುಕಟ್ಟಾಗೆ ಬಂದಿದ್ದಾನೆ ಸೂರದ್ರೂಪಿ ಯುವಕ, ಹೆಂಗೆ ನಂಬ್ತೀರಾ? ವಿದೇಹ ವಸ್ತು ಅಂತಿದ್ದಂಗೆ ಸ್ವಲ್ಪ ಭಯನೂ ಆಯಿತು. ಯಾಕೆಂದರೆ ವಿದೇಹ ವಸ್ತು ಅನ್ನೋದು ಒಂದು 4-5 ಸತಿ ಹೊರಗಡೆ ಕೇಳಿದ್ವಿ. ನಾನು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಅವರು ತಂದೆ ತಾಯಿ ನೋವು ನಾನೇನು ಮಾಡೋಕ್ಕೆ ಬರಲ್ಲ ಕಣೆಯ, ಇವನು ನೋವು ನಿವಾರಣೆ ಮಾಡಿ ಕಣೆ, ಏನು ಅನ್ಕೋಬೇಡ ಕಣೆ, ಏನು ಅನ್ಕೋಬೇಡ ಅಂತೇಳಿ ಅವರು ಮಲಗಿದವ್ರು ನಾನು ಪಾದ ಒತ್ತಿದ್ನಲ್ಲ, ಸ್ವಲ್ಪ ಹಿಂಗೆ ಮೇಲೆ ಎದ್ಬಿಟ್ಟು ಕೈ ಮುಟ್ಟಿಸ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ ಅಂತಂದು. ನನಗೆ ಅಷ್ಟು ಬೇಜಾರಾಗಿತ್ತು. ಅವ್ನಿಗೆ ಹೊಡೆದಿದ್ರಲ್ಲ, ಅವ್ನು ಬಂದು ಕೇಳಿದ್ದು ಅದೆಲ್ಲ ನಮ್ಗೆ ಗೊತ್ತಿಲ್ಲದ ವಿಷಯ. ಇದು ಅನಿರೀಕ್ಷಿತ ಘಟನೆ, ಇದು ನಿರೀಕ್ಷಿತ ಘಟನೆ ಅಲ್ವಲ್ಲ. ನಮ್ಮ ಎದುರುಗಡೆ ಅನಿರೀಕ್ಷಿತವಾಗಿ ನಡೆದಿದ್ದು. ವಿದೇಹ ವಸ್ತು ಅನ್ನೋದು ತೆಗೆದು ಅಂದರೆ ಅವನಿಗೆ ದೇಹ ಬಿಟ್ಟ ಮೇಲೂ ಅವನಿಗೆ ಯಾವುದೇ ಕರ್ಮಗಳು ಮಾಡಿಲ್ಲ ಅಂತ ಕಾಣುತ್ತೆ. ಈ ಥರ ಬಂದು ಗುರುನಾಥನೇ ಹುಡ್ಕೊಂಡು ಬಂದಿದ್ದಾನಲ್ಲ, ಅವನದೆಂಥ ಯೋಗ ಇರಬೇಕು. ನನಗಿದು ಕನಸು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ, ನಾನು ಚಿಗುಟ್ಕೊಂಡಿದ್ದೀನಿ. ಗುರುನಾಥ್ ಅದಕ್ಕೆ ಅವ್ರ ಕೈ ಮುಟ್ಟೋದು ಬೇರೆ ನನಗೆ ಸಮಾಧಾನ. ಅಷ್ಟು ಬೇಜಾರಾಯ್ತು, ಹೊಡೆದಿದ್ದಕ್ಕೆ ಬೇಜಾರಾಯಿತು. ಅವನು ಏನು ಬೇರೆ ಏನೋ ಪ್ರಕ್ರಿಯೆಗಳು ನಮಗೆ ಗೊತ್ತಿಲ್ಲದಲ್ಲೇ ಇರೋ ವಿಷಯ. ಬಟ್ ದಿಢೀರಂಗೆ ಹುಡುಗ ಬಂದ, ನಮಸ್ಕಾರ ಮಾಡ್ದ, ನಿಂತ್ಕಾಲಿ ಅಂತ ಕೇಳಲಿಲ್ಲ, ಬಂದ, ಬಿಟ್ಟರು ಒಂದು ಒದೆಯ. ಆಮೇಲೆ ಅವನಿಗೆ ಇದು ಮಾಡಿ ಅವನ ಪಾಡಿಗೆ ಅವನು ಹೊಟ್ಟೋದ. ಒಂದು ಮಾತಾಡಲಿಲ್ಲ ಅವನು. ಮಾತಾಡಿದ್ರೆ ದೇಹ ಧರಿಸ್ಕೊಂಬಂದಿದ್ದಾನೆ ಅನ್ನಂಗೆ, ಮಾತೇ ಆಡಲಿಲ್ಲ ಅಂದಾಗ. ಇದು ವಿದೇಹ ವಸ್ತು ಅಂದರೆ ಮೋಕ್ಷ ಸಿಗದಲ್ಲೇ ಪ್ರೀತಿಗೋಸ್ಕರ ಯಾರು ಲವ್ ಫೇಲ್ಯೂರ್ ಅಂತಾರಲ್ಲ, ಅದಾಗ ಅವನೇನೋ ಪಾಪ ಏನೋ ಮಾಡ್ಕೊಂಡಿದ್ದೆ. ನಾವು ಗುರುವನ್ನ ಅರಸ್ಕೊಂಡು ಈಗೆಲ್ಲ ಕಣೆಯ ಮುಂದೆ ಅವನಿಗೆ ಅರ್ಥವಾಗುತ್ತೆ ಅಂತ. ಇದಿಷ್ಟು ನಡೆದಿದ್ದ ಅವತ್ತು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.